ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆಯ ಕಥೆಗಳಿಗೆ ಸ್ವಾಗತ. ಮಿಡಲ್ ಕ್ಲಾಸ್ ಹುಡುಗನ ಕತೆ ಮುಂದುವರಿಯುತ್ತದೆ. ಒಂದು ದಿನ ಜಯನಗರದಲ್ಲಿ ರಿಯಲ್ ಎಸ್ಟೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ತನ್ನದೇ ಜಿಲ್ಲೆಯವನಾದ ಮತ್ತೊಬ್ಬ ಸ್ನೇಹಿತನ ಪರಿಚಯವಾಗುತ್ತದೆ. ಅದೇ ಕಂಪನಿಯಲ್ಲಿ ಕೆಲಸ ಮಾಡಲು ನಿರ್ಧರಿಸುತ್ತಾನೆ. ಜೊತೆಗೆ ರೂಮ್ ಗೆಳೆಯನೂ ಬರುತ್ತಾನೆ. ಆದರೆ HALನಿಂದ ಜಯನಗರ 4ನೇ ಹಂತಕ್ಕೆ ಪ್ರತಿದಿನ ಓಡಾಡಬೇಕಲ್ಲ, ಬಸ್ ಟಿಕೆಟಿಗೂ ಕೂಡ ಹಣ ಇರುವುದಿಲ್ಲ. ಆಗ ಈ ಹುಡುಗರ ವಯಸ್ಸು ಚಿಕ್ಕದಾಗಿದ್ದರಿಂದ ಬಸ್ಸಿನ ಲೇಡಿ ಕಂಡಕ್ಟರ್ ಸ್ಟೂಡೆಂಟ್ ಅಂದ್ಕೊಂಡು ಪಾಸ್ ಇದೆಯಾ ಎಂದು ಕೇಳುತ್ತಾರೆ. ಆಗ ಆ ದೇವರೇ ದಾರಿ ತೋರಿಸಿದ ಎಂದುಕೊಂಡು ಈ ಹುಡುಗರು ಪಾಸ್ ಇದೆ ಎನ್ನುತ್ತಾರೆ. ಅಂದಿನಿಂದ 1 ತಿಂಗಳು ಅದೇ ರೀತಿ ಓಡಾಡುತ್ತಿರುತ್ತಾರೆ. ಆಮೇಲೆ ಆಫೀಸಿನ ಕಡೆಯಿಂದ ಸ್ವಲ್ಪ ಹಣ ಸಿಗುತ್ತದೆ. ನಂತರ ಸ್ವಲ್ಪ ಖುಷಿಯಿಂದ ಸ್ವಲ್ಪ ಹಣವನ್ನು ಊರಿಗೆ ಕಳುಹಿಸುತ್ತಾರೆ. 2 ತಿಂಗಳಿಂದ ರೂಮಿನ ಬಾಡಿಗೆ, ಹೋಟೆಲ್ ಸಾಲ ಕಟ್ಟುತ್ತಾರೆ. ಅರ್ಧ ರೈಸ್ಗೆ ಬೇರೆ ಲೆಕ್ಕ ಬರೆಸಿದ ರೂಮ್ನ ಸ್ನೇಹಿತನ ಜೊತೆ ಇರಲು ಈ ಹುಡುಗನಿಗೆ ಇಷ್ಟ ಇರಲಿಲ್ಲ. ಈ ವಿಷಯವನ್ನು ಜಯನಗರದಲ್ಲಿದ್ದ ಸ್ನೇಹಿತನ ಜೊತೆ ಹಂಚಿಕೊಳ್ಳುತ್ತಾನೆ. ಮುಂದುವರಿಯುತ್ತದೆ. ಧನ್ಯವಾದಗಳು. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ಕಥೆಗಳನ್ನು ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.